ಸಾಮಾನ್ಯವಾಗಿ ಜನರು ನಾನಾ ಬಗೆಯ ವಿಭಿನ್ನ ರೀತಿಯ ಹವ್ಯಾಸಗಳನ್ನು ಹೊಂದಿರುತ್ತಾರೆ. ಅದೇ ವಿಭಿನ್ನ ರೂಢಿಯಿಂದ ಕೆಲವರು ಎಲ್ಲರ ಗಮನ ಸೆಳೆಯುತ್ತಾರೆ. ಅಂತವರಲ್ಲಿ ಕಾರ್ಕಳದ ಸುಧಾಕರ್ ಶೆಟ್ಟಿ ಕೂಡ ಒಬ್ಬರು. ವೃತ್ತಿಯಲ್ಲಿ ಇವರು ಸುಂಕದಕಟ್ಟೆಯ ಅನುದಾನಿತ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರು. ಇವರ ಹವ್ಯಾಸ ಪ್ರಾಚೀನ ವಸ್ತುಗಳ ಸಂಗ್ರಹಣೆ. ಇವರ ಬಳಿ ಹಲವಾರು ಬಗೆಯ ಐತಿಹಾಸಿಕ ವಸ್ತುಗಳಾದ ಕತ್ತಿ, ಪಿಸ್ತೂಲ್, ಈಟಿ, ಆಭರಣಗಳು, ಫಿರಂಗಿ ಚೆಂಡುಗಳು, ತುಳುವಿನಲ್ಲಿ ಬರೆದ ತಾಳೆಗರಿಯ ಲೇಖನ, ನಾಣ್ಯ ಮಾಡಲು ಬಳಸುವ ಅಚ್ಚು, ಬ್ರಿಟಿಷರ ಕಾಲದ ಟಾರ್ಚುಗಳಿವೆ. ಇನ್ನು ಗ್ರಾಮೀಣ ವಸ್ತುಗಳಾದ ಸ್ಥಳೀಯ ವಾಸ್ತುಶಿಲ್ಪ, ಕೊರಗ ಸಮುದಾಯದವರ ಸರ, ಬಳೆ, ಉಂಗುರ, ವಿವಿಧ ರೀತಿಯ ಲೋಟಗಳು, ಕುಂಕುಮದ ಬಟ್ಟಲು ಮತ್ತು ಮಣ್ಣಿನ ಮಡಕೆಗಳು, ಲ್ಯಾಟಿನ್ಗಳು, ಹಲವಾರು ರೀತಿಯ ಗಿಂಡಿ ಹಾಗೂ ಚೆಂಬುಗಳು ಇತ್ಯಾದಿ ಇವರಲ್ಲಿವೆ. ಇನ್ನು ಕಲಾಕೃತಿಯಲ್ಲಿ ನೋಡುವುದಾದರೆ ವಿವಿಧ ಬಗೆಯ ದೇವರು, ಪ್ರಾಣಿ ಮೂರ್ತಿಗಳು, ಹಲವಾರು ವಿನ್ಯಾಸದ ಗಂಟೆಗಳು, ಪೂಜೆಗೆ ಬಳಸುವ ಮೂರ್ತಿ ಹಾಗೂ ಕೈಂಕರ್ಯಗಳು ಇವರಲ್ಲಿವೆ. ದೈವಾರಾಧನೆಯಲ್ಲಿ ಬಳಸುವ ಗಗ್ಗರ, ಸೊಂಟದ ಬಟ್ಟಿ, ಪಂಜುರ್ಲಿಯ ಮುಖವಾಡ, ಬಟ್ಟಿಲು, ದೈವ ಆರಾಧಕರ ವೇಷದ ಸಾಮಗ್ರಿಗಳು ಇವರಲ್ಲಿವೆ. USA, ಕೆನಡಾ, ರಷ್ಯಾ, ಕತಾರ್, ಬಲ್ಗೇರಿಯಾದಂತಹ ದೇಶಗಳ ನೋಟು ಹಾಗೂ ಟಿಪ್ಪು ಸುಲ್ತಾನ್, ಶಿವಾಜಿ, ಗೋಲ್ಕೊಂಡ, ಚಾಲುಕ್ಯ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯ ಹೀಗೆ ಹಲವಾರು ರಾಜ್ಯರ ಐತಿಹಾಸಿಕ ನಾಣ್ಯಗಳು, ಯಕ್ಷಗಾನದ ಉಪಕರಣ, ತುಳುನಾಡಿನ ಪುರಾತನ ಶೈಲಿಯ ಅಡುಗೆ ವಸ್ತುಗಳು, ವಾದ್ಯಗಳಾದ ವೀಣೆ, ಧೋಲು, ಸ್ಯಾಕ್ಸೋಫೋನ್, ಓಲಗ ಇತ್ಯಾದಿಗಳು ಕಾಣಸಿಗುತ್ತವೆ. ಹೀಗೆ ಹೇಳುತ್ತಾ ಹೋದರೆ ಇಡೀ ದಿನ ಸಾಕಾಗುವುದಿಲ್ಲ. ಅಷ್ಟು ತರಹದ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ ಸುಧಾಕರ್. ಬರೀ ಸಂಗ್ರಹಿಸುವುದು ಮಾತ್ರವಲ್ಲದೆ ಅವುಗಳನ್ನು ಬೇರೆ ಬೇರೆ ಕಡೆ ಪ್ರದರ್ಶಿಸುತ್ತಾರೆ. ಈ ಹವ್ಯಾಸವನ್ನು ಇವರು ಕಳೆದ 30 ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಮೊದಲು ಚಿಕ್ಕ ಮಟ್ಟದಿಂದ ಶುರುವಾದ ಈ ಹವ್ಯಾಸ ಈಗ ಇಷ್ಟು ದೊಡ್ಡ ಸಂಖ್ಯೆಗೆ ಬದಲಾಗಿದೆ. ಇವರ ಈ ಹವ್ಯಾಸಕ್ಕೆ ಮೂಲ ಪ್ರೇರಣೆ ಇತಿಹಾಸದ ಮೇಲೆ ಅವರಿಗಿರುವ ಆಸಕ್ತಿ ಎನ್ನುತ್ತಾರೆ. ನಾನು ವೃತ್ತಿಯಲ್ಲಿ ಉಪನ್ಯಾಸಕ. ನನ್ನ ವೃತ್ತಿಯೊಂದಿಗೆ ನಾನು ಈ ಪ್ರಾಚೀನ ಮತ್ತು ಗ್ರಾಮೀಣ ವಸ್ತುಗಳನ್ನು ಸಂಗ್ರಹಿಸುವಂಥ ಒಂದು ಹವ್ಯಾಸವನ್ನು ಇಟ್ಟುಕೊಂಡಿದ್ದೇನೆ. ಅನಂತರ ಅದನ್ನು ಜನರ ಎದುರು ಪ್ರದರ್ಶಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಾವು ಬೇರೆ ಬೇರೆ ಕಡೆ ಎಲ್ಲಿ ವಸ್ತುಗಳು, ಹಳೆಯ ವಸ್ತುಗಳು ಇವೆ, ಗ್ರಾಮೀಣ ವಸ್ತುಗಳು ಇವೆ, ಅವುಗಳನ್ನು ಹುಡುಕಿ ಅವುಗಳನ್ನು ಸಂಗ್ರಹಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸಂಗ್ರಹಿಸುವಂಥ ಅದಕ್ಕೆ ಒಂದು ಪ್ರೇರಣೆ, ನಾನು ಇತಿಹಾಸ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದೆ. ಮತ್ತು ನಮ್ಮ ಹಿರಿಯರ ಅಥವಾ ಆಗಿ ಹೋಗಿರುವಂಥ ತಲೆಮಾರಿನವರ ಆ ಬದುಕಿಗೆ ಸಂಬಂಧಪಟ್ಟಾಗೆ ಯಾವ ವಸ್ತುಗಳಿವೆ ಅವುಗಳನ್ನು ಸಂಗ್ರಹಿಸಿ ಇಟ್ಟರೆ ನಮ್ಮ ಒಂದು ಪರಂಪರೆಯನ್ನು, ಸಂಸ್ಕೃತಿಯನ್ನು ಉಳಿಸಿದಂತಾಗ್ತದೆ ಎನ್ನುವಂಥ ಒಂದು ಭಾವನೆಯನ್ನು ತಾಳಿದೆ. ಇದರ ಮುಖ್ಯ ಉದ್ದೇಶವೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಂದಿನ ಯುವಜನ ಹಾಗೂ ಮುಂದಿನ ತಲೆಮಾರಿಗೆ ತಿಳಿಸುವುದು. ನಮ್ಮ ಪೂರ್ವಜರ ಉಡುಗೆ ತೊಡುಗೆ, ಅವರು ಬಳಸುತ್ತಿದ್ದ ದೈನಂದಿನ ವಸ್ತು ಇತ್ಯಾದಿಗಳನ್ನು ಕಂಡು ಅವರ ಜೀವನ ಶೈಲಿಯನ್ನು ಅರಿಯುತ್ತಾರೆ. ಹೀಗೆ ಮಾಡುತ್ತಾ ನಮ್ಮ ದೇಶದ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸುತ್ತಿದ್ದಾರೆ. ಅಂತೆಯೇ ಇವರು ಸುತ್ತಮುತ್ತಲೂ ನಡೆಯುವ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸುತ್ತಾರೆ. ಈ ಪ್ರದರ್ಶನಗಳನ್ನು ಕಂಡ ಜನರು ಕೂಡ ಆನಂದ ಪಡುತ್ತಾರೆ. ಇಲ್ಲಿ ತುಂಬ ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದ ವಸ್ತುಗಳೆಲ್ಲ ಇದೆ. ಇದು ನಾನು ಚಿಕ್ಕಂದಿನಲ್ಲಿ ನಮ್ಮ ಅಜ್ಜಿ ತಾತನ ಊರಿಗೆ ಹೋದಾಗ ಇದನ್ನೆಲ್ಲ ನೋಡಿದ್ದು ನೆನಪು ನನಗೆ. ಇವಾಗ ಎಷ್ಟೊಂದು ಉಪಯೋಗಿಸಲ್ಲ, ಆದರೆ ನಮ್ಮ ಅಜ್ಜಿ ತಾತನ ಮನೆಯಲ್ಲಿ ಇದನ್ನೆಲ್ಲ ಉಪಯೋಗಿಸಿದ್ದು, ಅದರಲ್ಲಿ ಅಡುಗೆ ಮಾಡಿದ್ದು ಅದೆಲ್ಲ ನೆನಪಿದೆ ನನಗೆ. ಈ ವಸ್ತುಗಳನ್ನೆಲ್ಲ ನೋಡಿ ನನಗೆ ಅಲ್ಲಿಗೆ ಹೋಗಿದ್ದು ನೆನಪು ಬರ್ತಿದೆ. ಖುಷಿ ಆಗ್ತಿದೆ ಇದು ಈ ವಸ್ತುಗಳನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ತಾ ಇರೋದು. ಈಗಿನ ಜನ್ರೇಷನ್ ಅವರಿಗೆ ಇದನ್ನೆಲ್ಲ ತೋರಿಸೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನಕ್ಕೆ ನಾವು ಉಪಯೋಗಿಸ್ತಿದ್ದು ದೀಪ ಅದೆಲ್ಲ ನೆನಪೇ ಇಲ್ಲ, ಮತ್ತು ಹಳೆ ಕರೆನ್ಸಿ ನೋಟ್ಸ್ ಕೂಡ ಅವ್ರಿಗೆ ನೆನಪಿಲ್ಲ, ಈ 1 ರೂಪಿ 2 ರೂಪಿ ಅದೆಲ್ಲ. ಇಲ್ಲಿ ಕರ್ಕೊಂಬಂದು ತೋರಿಸೋದು ಒಳ್ಳೆ ಕೆಲಸ, ಎಲ್ಲರೂ ಮಾಡಬೇಕು ಅದನ್ನು. ಹೀಗೆ ನಮ್ಮ ದೇಶದ ನಾಡಿನ ಸಂಸ್ಕೃತಿಯನ್ನು ಬರುವ ಪೀಳಿಗೆಗೆ ಕಾಪಾಡುವಲ್ಲಿ ಅಳಿಲು ಸೇವೆ ಮಾಡುತ್ತಿರುವ ಸುಧಾಕರ್ ಶೆಟ್ಟಿ
ಇನ್ನಷ್ಟು ಜನರಿಗೆ ಮಾದರಿಯಾಗಲಿ ಎನ್ನುವುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಗೌತಮಿ ಶೆಟ್ಟಿ ಜೊತೆ ರುದಿರ್, ಆಳ್ವಾಸ್ ನ್ಯೂಸ್ ಟೈಮ್, ಮೂಡುಬಿದಿರೆ.